ಇದು FIR. ನಾನು ಅಜಿತ್ ಹನುಮಕ್ಕನವರ್. ಸ್ಮಾರ್ಟ್ ಇರಬೇಕು, ಹಂಗಂತ ಓವರ್ ಸ್ಮಾರ್ಟ್ ಆಗಿಬಿಟ್ರೆ ಅಪಾಯ ಗ್ಯಾರಂಟಿ. ಅದಕ್ಕೊಂದು ಚಂದದ ಉದಾಹರಣೆ ತಗೊಂಡು ಬಂದಿದ್ದೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಇದು ಸತ್ತೋನ್ ಯಾರು ಅನ್ನೋದು ಗೊತ್ತಾಗೋದಕ್ಕಿಂತ ಮೊದಲೇ ಹಂತಕರು ಪೊಲೀಸರ ಬಲೆಗೆ ಬಿದ್ದ ಡಿಫರೆಂಟ್ ಸ್ಟೋರಿ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರು ದೀಡ್ ಪಂಡಿತರು. ತಲೆ ಇದೆ ಅಂತ ಅದನ್ನು ಹೆಂಗಂದ್ರೆ ಹಂಗೆ ಯೂಸ್ ಮಾಡಿಬಿಟ್ರೆ ಹಿಂಗೆ ಆಗೋದು. ಅವರ ಅತಿ ಬುದ್ಧಿವಂತಿಕೆನೇ ಪೊಲೀಸರಿಗೆ ಅನುಮಾನಾಸ್ಪದವಾಗಿ ಕಾಣಿಸಿದ್ದು. ಗುರುತೇ ಸಿಗದಷ್ಟು ಕರಕಲಾದ ಹೆಣದ ಮುಂದೆ ನಿಂತು ತಲೆ ಕೆಡಿಸ್ಕೊಳ್ತಿದ್ದ ಪೊಲೀಸರಿಗೆ ಹಿಂಗೂ ಒಂದು ಕೇಸ್ ಟ್ರೇಸ್ ಆಗಬಹುದು ಅನ್ನೋ ಕಲ್ಪನೆ ಇರಲಿಲ್ಲ. ಆದರೆ ತಾವೇ ತೋಡಿಟ್ಟ ಗುಂಡಿಗೆ ಹುಡುಕೊಂಡು ಬಂದು ಬೀಳೋ ಜನನೂ ಇರ್ತಾರೆ ಅನ್ನೋದು ಅರ್ಥ ಆಗೋದಕ್ಕೆ ಜಾಸ್ತಿ ಟೈಮ್ ಹಿಡಿಲಿಲ್ಲ. ಇದು ಕುಡುಕನ ಕೊಲೆ ಹಿಂದಿನ ಕಥೆ. ಆವತ್ತು ಬೆಂಗಳೂರಿನ ನಾಯಂಡಳ್ಳಿಯ ವಿನಾಯಕ ಲೇಔಟ್ನ ಜನ ದಂಗಾಗಿದ್ರು. ಬೆಳಬೆಳಗ್ಗೆ ಇದೇನಪ್ಪ ನೋಡ್ಬೇಕಾಗಿ ಬಂತು ಅಂತ ಅನ್ಸಿತ್ತು. ಯಾಕಂದ್ರೆ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು ಅಂತ ಹೊರಬಂದವರಿಗೆ ಅಚಾನಕ್ಕಾಗಿ ಕಾಣಿಸಿದ್ದು ಈ ಭಯಾನಕ ದೃಶ್ಯ. ಇದನ್ನ ನೋಡಿದ್ರೆ ಯಾರಿಗೆ ತಾನೇ ಎದೆ ಛಲ್ಲನ್ನಲ್ಲ ಹೇಳಿ. ಅದು ಅಲ್ಲದೆ ಹೀಗೆ ಅರವಿಂದ ಶವ ಬಿದ್ದಿರೋದು ಶಾಲೆಯೊಂದರ ಹತ್ತಿರ. ವಿಶ್ವಭಾರತಿ ಸ್ಕೂಲ್ಗೂ ಆ ಶವಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಈ ಸ್ಥಿತಿಯಲ್ಲಿ ಬಿದ್ದ ಶವ ಯಾರದ್ದು? ಇಲ್ಲಿ ಬಂದು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಇದು ಕೊಲೆನಾ? ಒಂದು ಅರ್ಥವಾಗದೆ ಆವತ್ತಿನ ದಿನ ಆರಂಭಿಸಿದ್ರು ಸ್ಥಳೀಯರು. ರಾತ್ರಿ 12:30ವರೆಗೂ ಎದ್ದಿದ್ವಿ, ಏನು ಗೊತ್ತಾಗಿಲ್ಲ. ಬೆಳಗ್ಗೆ 6 ಗಂಟೆಗೆ 5:05ವರೆಗೆ ಬಂದು ನೋಡಿದ್ರು. ಅವಾಗೆಲ್ಲ ನೋಡಿದ್ರೆ ಈ ಥರ ಆಗಿತ್ತು. ಬೆಂಕಿ ಏನು ಉರಿತಾ ಇರಲಿಲ್ಲ, ಎಲ್ಲ ಆರೋಗಿತ್ತು. ಆಮೇಲೆ ಎಲ್ಲರಿಗೂ ಫೋನ್ ಮಾಡಿದ್ರೆ ಆಮೇಲೆ ಜನ ಎಲ್ಲರೂ ಬಂದರು. 9 ಗಂಟೆಗೆಲ್ಲ ಬಾಗಿಲಾಕ್ಬಿಟ್ಟು ಮಲಗಿಬಿಡ್ತೀವಿ. ಆಮೇಲೆ ಸರಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಆ ಕಡೆ ನೋಡಿದ್ವಿ. ಹಿಂಗೆ ಜನ ತುಂಬಿದ್ರು ಯಾಕೆ ಹಿಂಗೆ ತುಂಬಿದಾರಲ್ಲ ಅಂತ ನೋಡಿದ್ರೆ ಆಮೇಲೆ ಈ ಕಡೆ ನೋಡಿದ್ರೆ ಅದೇನೋ ಗಿರಿ ಪರಿ ಎಲ್ಲ ಹಾಕಿದ್ರು. ಅದನ್ನು ನೋಡ್ಬಿಟ್ಟು ನಾನು ಏನು ದೊಣ್ಣೆ ಕೊಳಗಲು ಅಂದ್ಕೊಂಡೇ ಇದ್ದೀನಿ. ಏನು ದೊಣ್ಣೆ ಕೊಳಗಲು ಐತೆ ಆಮೇಲೆ ಎಲ್ಲ ಜನ ಹೇಳಿದ್ರು ಹೆಣ ಬಿದ್ದೈತಿ ಅಂದ್ಬಿಟ್ಟು. ಹೀಗೆ ವಿಷಯ ಬಾಯಿಂದ ಬಾಯಿಗೆ ಹರಡಿ ನೂರಾರು ಜನ ಸೇರ್ಬಿಟ್ರು. ಅಷ್ಟೊತ್ತಿಗೆಲ್ಲ ಚಂದ್ರ ಲೇಔಟ್ ಪೊಲೀಸರಿಗೆ ಮಾಹಿತಿ ಹೋಗಿತ್ತು. ಸ್ಪಾಟ್ಗೆ ಬಂದ ಇನ್ಸ್ಪೆಕ್ಟರ್ ಮಂಜುನಾಥ್ ಅಂಡ್ ಟೀಮ್ ಹೆಣ ನೋಡಿದ ತಕ್ಷಣ ಹೇಳಿತು ಇದು ಮರ್ಡರ್ ಅಂತ. ವಿಶ್ವಭಾರತಿ ಶಾಲೆ ಸಮೀಪ ವ್ಯಕ್ತಿಯೊಬ್ಬನ ಸುಟ್ಟಾಕಿರೋ ಬಗ್ಗೆ ಚಂದ್ರ ಲೇಔಟ್ ಪೊಲೀಸರಿಗೆ ಮಾಹಿತಿ ಬರುತ್ತೆ. ಈ ಮಾಹಿತಿಯನ್ನು ಆಧರಿಸಿಕೊಂಡು ಇನ್ಸ್ಪೆಕ್ಟರ್ ಮಂಜುನಾಥ್ ಮತ್ತೆ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ಇದೊಂದು ಕೊಲೆ ಕೇಸ್ ಆಗ್ಬೋದು ಅನ್ನೋ ಒಂದು ಸಂಶಯ ಪೊಲೀಸರಿಗೆ ಅಲ್ಲೇ ಮೂಡುತ್ತೆ. ಇವತ್ತು ಈ ಬೆಳಗ್ಗೆ ಜಾವ ಇಲ್ಲಿ ಒಂದು ಈ ಡೆಡ್ ಬಾಡಿ ಸುಟ್ಟು ಹಾಕಿದ್ದಾರೆ ಅಂತ ಹೇಳಿ ಜನರಿಗೆ ಗೊತ್ತಾದ ಮೇಲೆ ಪೊಲೀಸರಿಗೆ ತಿಳಿಸಿದ್ದಾರೆ. ಪೊಲೀಸರು ಕೂಡಲೇ ಸ್ಥಳಕ್ಕೆ ಬಂದು ಆಮೇಲೆ ಪರಿಶೀಲನೆ ಮಾಡಿದ್ದಾರೆ. ಬಹುಶಃ ಬಾಡಿ ಎಲ್ಲಿ ತಂದು ಬಾಡಿ ಮೇಲೆ ಬೇರೆ ಯಾವುದೋ ಈ ತಂಗಿನ ಎಲ್ಲ ಅದನ್ನು ಹಾಕಿ ಬೆಂಕಿ ಕೊಟ್ಟಿದ್ದಾರೆ. ಸುಟ್ಟೋಗಿದೆ. ಐಡೆಂಟಿಟಿ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ಲೂ ಸಿಕ್ಕಿದೆ, ಪತ್ತೆ ಮಾಡ್ತೀವಿ. ಮಿಸ್ಸಿಂಗ್ ಕೇಸ್ ಏನಾದರೂ ಆಗಿದೆ? ಇಲ್ಲ, ನೋಡ್ತೀವಿ. ಈಗ ಸ್ವಲ್ಪ ಕ್ಲೂ ಸಿಕ್ಕಿದೆ. ನೈಟ್ ಬೀಟ್ ಇರಲಿಲ್ಲ ಸರ್? ಬೀಟ್ ಇತ್ತಲ್ಲ, ನಿನ್ನೆ ರಾತ್ರಿ ನಾವೆಲ್ಲ ಇದ್ದೀವಿಲ್ಲ. ನಾನೇ ಇಲ್ಲ, ಎಲ್ಲ ಕಡೆ ಬೀಟ್ ಇತ್ತು ರೀ. ಎಲ್ಲ ಕಡೆ ಬೀಟ್ ಇತ್ತು. ಇಲ್ಲ ನೋಡಿ, ಒಂದು ಸ್ಪಾಟ್ ಇಲ್ಲಿ ಮಿನಿಮಮ್ 20 ಮಿನಿಟ್ಸ್ ತೊಗೊಂಡಿದೆ ಸರ್. ಇಲ್ಲಿ ನೀವು ಹೇಗಿದ್ರೆ ಪಿಕೆಟ್ ಹಾಕಿದರೆ ಮಾತ್ರ ಆ ಥರ ಆಗ್ತದೆ. ಪಿಕೆಟ್ ಪೆಟ್ರೋಲಿಂಗ್ ಇಲ್ಲ, ಒಂದು ಏರಿಯಾ ಕವರ್ ಮಾಡ್ತಾರೆ ಅವರು. ಕವರ್ ಮಾಡಲಿಕ್ಕೆ ಅವ್ರಿಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಕ್ಷೇತ್ರ ಇರ್ತದೆ. ಕವರ್ ಮಾಡುವಾಗ ಇಲ್ಲಿ ಈ ಥರ ಘಟನೆ ಇಲ್ಲಿ ನೋಡ್ತಿರ್ತದೆ. ಮತ್ತು ನಿನ್ನೆ ರಾತ್ರಿ ಶಬೆ ಬರಾತ್ ಬಂದೋಬಸ್ತ್ ಇತ್ತು. ನಮಗೆ ಫುಲ್ ಡಿಪ್ಲಾಯ್ಮೆಂಟ್ ಅದಕ್ಕೆ ನಾನು ರೌಂಡಲ್ಲಿ ಇದ್ದೆ. ಎಲ್ಲ ಆಫೀಸರ್ 4-5 ಗಂಟೆವರೆಗೆ ಬೆಳಗ್ಗೆ ರೌಂಡ್ಸಲ್ಲಿ ಇದ್ರಲ್ಲ. ನಿನ್ನೆದ ನಮ್ಮದು ಮ್ಯಾಕ್ಸಿಮಮ್ ಡಿಪ್ಲಾಯ್ಮೆಂಟ್ ಇತ್ತು. ಇದೆಲ್ಲ ಓಣಿಯಲ್ಲಿ ಈ ಮನೆ ಇರೋ ಜಾಗ ಒಳಗೆ ಮಧ್ಯದಲ್ಲಿ ಆಗಿದೆ. ಇದು ನನಗೆ ಅನ್ಸುತ್ತೆ ಅಂದರೆ ಬೇರೆ ಕಡೆ ಏನಾದ್ರು ಮಾಡಿಕೊಂಡು ಇಲ್ಲಿ ತಂದು ಹಾಕಿ ಇಲ್ಲಿ. ಬೇರೆ ಕಡೆ ಅಂದ್ರೆ ಎಲ್ಲೋ ತುಂಬಾ ದೂರದಲ್ಲಿ ನಡೆದ ಮರ್ಡರ್ ಅದಾಗಿರ್ಲಿಲ್ಲ. ಯಾಕಂದ್ರೆ ಸ್ಪಾಟ್ನಲ್ಲಿ ಬ್ಲಡ್ ಬಿದ್ದಿರೋದು ಪೊಲೀಸರ ಕಣ್ಣಿಗೆ ಬಿದ್ದಿತ್ತು. ಅಂದಮೇಲೆ ಎಲ್ಲೋ ಹತ್ತಿರದಲ್ಲೇ ಕೊಲೆ ಆಗಿರ್ಬೇಕು, ಇಲ್ಲ ಅದೇ ಸ್ಥಳದಲ್ಲಿ ಮರ್ಡರ್ ಮಾಡಿರ್ಬೇಕು. ಜೊತೆಗೆ ಸತ್ತಿರೋನಿಗೂ ಈ ಏರಿಯಾಕ್ಕೂ ಸಂಬಂಧ ಇರಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರು.
ಕೂಡಲೇ ಸುತ್ತಮುತ್ತ ಯಾರಾದ್ರೂ ಮಿಸ್ ಆಗಿದ್ದಾರಾ, ಸ್ಥಳೀಯರಿಗೆ ಯಾರ ಬಗ್ಗೆ ಆದ್ರೂ ಅನುಮಾನ ಇದೆಯಾ ಅಂತೆಲ್ಲ ನೋಡಿದ್ದಾರೆ. ಪ್ರಕರಣ ಭೇದಿಸಬೇಕಾದ್ರೆ ಮುಖ್ಯವಾಗಿ ಬೇಕಾದ್ರೆ ಸತ್ತವನು ಯಾರು ಅನ್ನೋ ಒಂದು ಮಾಹಿತಿ, ಸತ್ತವನು ಯಾರು, ಆತನ ಹಿನ್ನೆಲೆ ಏನು, ಆತನ ಇಲ್ಲಿಗೆ ಯಾರು ಕರ್ಕೊಂಡ್ಬಂದ್ರು, ಇಲ್ಲಿ ಯಾಕೆ ಮರ್ಡರ್ ಮಾಡಿದ್ರು ಅನ್ನೋ ಒಂದು ವಿಷಯ ಸಾಕಷ್ಟು ಕುತೂಹಲ ಕೆಳಿಸುತ್ತೆ. ಯಾಕಂದ್ರೆ ಯಾವುದೇ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಐಡೆಂಟಿಫಿಕೇಶನ್ ಅನ್ನೋದು ಮುಖ್ಯ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾಕಷ್ಟು ತಲೆಯನ್ನ ಕೆಡಿಸ್ಕೊಂತಾರೆ. ತಲೆ ಕೆಡದೆ ಇರುತ್ತಾ ಕೊಲೆ ಕೇಸು? ಯಾವತ್ತಿಗಿದ್ರು ಇನ್ವೆಸ್ಟಿಗೇಷನ್ ನಡೆಸಿ ಪಾತಕಿಗಳನ್ನ ಎಳ್ಕೊಂಡ್ಬಂದು ಕಮ್ಮಿ ಹಿಂದೆ ಕಳಿಸೋ ಜವಾಬ್ದಾರಿ ಇನ್ಸ್ಪೆಕ್ಟರ್ಗಿರುತ್ತೆ. ಹಂತಕರ ತನಕ ಹೋಗ್ಬೇಕು ಅಂದ್ರೆ ಮೊದಲು ಸತ್ತವನ್ಯಾರು ಗೊತ್ತಾಗ್ಬೇಕು, ಇಲ್ಲ ಸ್ಥಳದಲ್ಲಿ ಯಾವುದಾದ್ರೂ ಸುಳಿವು ಸಿಗಬೇಕು. ಈ ಕೇಸಲ್ಲಿ ಸ್ಪಾಟ್ ಅಲ್ಲಿ ಬ್ಲಡ್ ಕಲೆ ಬಿಟ್ರೆ ಮತ್ತಿನ್ಯಾವ ಕುರುಹು ಇರ್ಲಿಲ್ಲ. ಹಂಗಾಗಿ ಹೆಣ ಯಾರದ್ದು ಅನ್ನೋದು ಗೊತ್ತಾಗದೆ ಕೇಸು ಮುಂದೆ ಹೋಗೋ ಚಾನ್ಸೇ ಇರ್ಲಿಲ್ಲ. ಆದ್ರೆ ಆ ಕ್ಷಣಕ್ಕೆ ಯಾವ ಸುಳಿವು ಸಿಗೋ ತರ ಅನಿಸಿಲ್ಲ. ಪೊಲೀಸರು ದಿಕ್ಕು ತೋಚದೆ ನಿಂತಿದ್ದಾಗ್ಲೇ ದೇವರು ಬಂದ ಹಾಗೆ ಬಂದಿದ್ದು ಹಂತಕ ಪಡೆ. ಹುಡುಕ್ತಿರೋ ಬಳ್ಳಿ ಕಾಲಿಗೆ ಸುತ್ತಕೊಳ್ಳೋದು ಅಂದರೆ ಇದೇ ಇರಬೇಕು. ಪೊಲೀಸರು ಸತ್ತೋನ್ ಯಾರು ಅನ್ನೋದು ಗೊತ್ತಾಗದೆ ಒದ್ದಾಡ್ತಿದ್ದಾಗ ಸ್ವತಃ ಹಂತಕರ ಸಿಕ್ಕಿಬಿದ್ರು. ಅವರ ಕಥೆ ಕೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ನಗು ಬರುತ್ತೆ. ಅಲ್ಲಿ ಕೊಲೆ ನಡೆದದ್ದು, ಕೊನೆಗೆ ಹಂತಕರು ಸಿಕ್ಕಿಬಿದ್ದದ್ದು ಎಲ್ಲನೂ ಒಂದು ರೀತಿ ಹಾಸ್ಯಾಸ್ಪದವಾಗೇ ಇದೆ. ಅದನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.